ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಜುಲೈ ತಿಂಗಳ ಭವಿಷ್ಯ. ಅದರಲ್ಲಿ ಕಟಕ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಕಟಕ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಉನ್ನತ ಸ್ಥಾನ ಅಥವಾ ಪ್ರಮೋಷನ್, ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ. ಇವರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾವ ರೀತಿಪ್ಪ ಅಂತಂದರೆ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಉನ್ನತ ಸ್ಥಾನ ಆಗಿರ್ಬೋದು, ಮೇಲಧಿಕಾರಿಗಳಿಂದ ಪ್ರಮೋಷನ್ ಆಗಿರ್ಬೋದು. ಇದರ ಜೊತೆಗೆ ಹೊಸ ಯೋಜನೆಗೆ ಹೊಸ ಜವಾಬ್ದಾರಿಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಆಗ್ಬೋದು. ಇವರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಮೇಲಧಿಕಾರಿಗಳ ಜೊತೆಗೆ ಮತ್ತು ಸಹೋದ್ಯೋಗಿಗಳಿಂದ ಇವರಿಗೆ ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಏನು ನೀವು ಕೆಲಸ ಹುಡುಕ್ತಾ ಇರ್ತೀರಾ, ಕೆಲಸ ಸಿಗ್ತಾ ಇರಲ್ಲ, ಇಷ್ಟು ದಿನ ಏನು ಕೆಲಸ ಬೇಕು ಅಂತ ಕೇಳ್ತಾ ಇರ್ತೀರಾ. ಈ ತಿಂಗಳಲ್ಲಿ ಏನು ಕೆಲಸ ಹುಡುಕ್ತಾ ಇರ್ತೀರಲ್ವ, ಅವರಿಗೆ ಕೆಲಸ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಪ್ರಯತ್ನ ಪಟ್ಟು ಆದಷ್ಟು ನಿಮ್ಮೊಳಗಿರುವ ಸ್ಕಿಲ್ಲನ್ನು ಎಲ್ಲ ರೀತಿ ಪ್ರದರ್ಶನ ಮಾಡೋದ್ರಿಂದ ಎಲ್ಲ ರೀತಿ ನಿಮಗೆ ಒಳ್ಳೆಯ ಕೆಲಸ ಕಾರ್ಯಗಳು ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದರೆ ಲಾಭದಾಯಕ ಬೆಳವಣಿಗೆಯ ತಿಂಗಳಂತೆ ಹೇಳಬಹುದು. ಕಟಕ ರಾಶಿಯವರಿಗೆ ತುಂಬಾ ಅನುಕೂಲ ಆಗುವಂಥ ಸಾಧ್ಯತೆಗಳು ಇದೆ. ಯಾವ ರೀತಿಪ್ಪ ಅಂತಂದರೆ, ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ನ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡ್ತಿರ್ತೀರಾ, ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ, ಅದರಲ್ಲಿ ಅವರಿಗೆ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಯಾವ ರೀತಿಯಪ್ಪ ಅಂತಂದರೆ, ಜನಗಳನ್ನು ಆಕರ್ಷಣೆ ಮಾಡೋದ್ರ ಮುಖಾಂತರ, ಜನಗಳು ನಿಮ್ಮ ಬ್ರ್ಯಾಂಡನ್ನು ಇಷ್ಟಪಡೋದ್ರ ಮುಖಾಂತರ ಅದು ಸ್ವಲ್ಪ ಜಾಸ್ತಿ ಪ್ರಸಿದ್ಧಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಧನ ಪ್ರಾಪ್ತಿಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹೂಡಿಕೆಗೆ ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇರ್ತೀರಾ, ಈ ತಿಂಗಳಲ್ಲಿ ನೀವು ಮಾಡೋದ್ರಿಂದ ತುಂಬಾ ಲಾಭ ತರ್ತಾ ಹೋಗುತ್ತೆ. ಅದು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಸಹಿತ ಅದರಿಂದ ನಿಮಗೆ ಧನ ಪ್ರಾಪ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಏಕಾಗ್ರತೆ ಬರ್ತಾ ಹೋಗುತ್ತೆ. ತುಂಬಾ ಜಾಣತನ ತೋರಿಸ್ತಾ ಹೋಗ್ತೀರಾ, ಬಹಳನೇ ಚುರುಕುತನ ಆಗ್ತಾ ಹೋಗ್ತೀರಾ, ಓದಿನ ಕಡೆ ಆಸಕ್ತಿ ಜಾಸ್ತಿ ಬರ್ತಾ ಹೋಗುತ್ತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀಬೇಕಂತ ಇರ್ತೀರಾ, ಅದರಲ್ಲೂ ಕೂಡ ಉತ್ತಮ ಫಲಿತಾಂಶ ಸಿಗುವಂಥ ಸಾಧ್ಯತೆಗಳಿದೆ. ಅದರ ಜೊತೆಗೆ ಒಳ್ಳೊಳ್ಳೆಯ ಫಲಿತಾಂಶಗಳ ಜೊತೆಗೆ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಕೂಡ ಸಿಗುವಂಥ ಸಾಧ್ಯತೆಗಳಿದೆ. ಆದಷ್ಟು ನೆಗ್ಲಿಜೆನ್ಸಿಯನ್ನು ಮಾಡೋದು ಬಿಟ್ಟು ಆದಷ್ಟು ಓದಿನ ಕಡೆ ಗಮನ ಹರಿಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗುವ ಸಾಧ್ಯತೆಗಳು ತುಂಬಾ ಇದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ, ಇಷ್ಟು ದಿನ ಕಾಯಿಲೆ ಕಸಾಯಿಗಳಿಂದ ಬಳಲ್ತಾ ಇರ್ತೀರ, ಆರೋಗ್ಯ ಸಮಸ್ಯೆ ಮುಕ್ತಿನೇ ಆಗ್ತಾ ಇಲ್ಲ ಅಂತ ಕೇಳ್ತಾ ಇರ್ತೀರ. ಈ ತಿಂಗಳಲ್ಲಿ ನಿಮಗೆ ಎಲ್ಲ ಕಾಯಿಲೆಗಳಿಂದ ಮುಕ್ತರಾಗ್ತಾ ಹೋಗ್ತೀರಾ. ಆರೋಗ್ಯದ ಮೇಲೆ ಬಹಳ ಚೇತರಿಕೆ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಮಾನಸಿಕ ನೆಮ್ಮದಿ ಕೂಡ ಸಿಗ್ತಾ ಹೋಗುತ್ತೆ, ಸಂತೋಷದ ವಾತಾವರಣ ಕೂಡ ಬರ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ರೈತರ ವಿಚಾರದಲ್ಲಿ ನೋಡ್ತಾ ಹೋದರೆ, ಬೆಳೆದಂಥ ಬೆಳೆಗೆ ಉತ್ತಮ ಲಾಭ, ಹೆಚ್ಚಿನ ಲಾಭ ಸಿಗ್ತಾ ಹೋಗುತ್ತೆ. ಅಷ್ಟು ನಿಮಗೆ ಒಳ್ಳೆ ತಿಂಗಳಂತ ಹೇಳ್ಬೋದು. ಮತ್ತು ಸರ್ಕಾರಿಯ ಎಲ್ಲ ಸವಲತ್ತುಗಳು ಸಿಗ್ತಾ ಹೋಗುತ್ತೆ ರೈತರಿಗೆ. ಸಬ್ಸಿಡಿ ಆಗಿರ್ಬೋದು, ಮತ್ತು ಸಾಲ ಕೊಡೋದಂತ ಆಗಿರ್ಬೋದು, ಮತ್ತು ಏನೇ ಒಂದು ಸವಲತ್ತುಗಳಾಗಿರ್ಬೋದು, ಎಲ್ಲ ರೀತಿ ರೈತರಿಗೆ ಸಿಗುವಂಥ ಸಾಧ್ಯತೆಗಳು ತುಂಬ ಇದೆ ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ, ಪ್ರೇಮಿಗಳ ನಡುವೆ ಉತ್ತಮ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ, ಪರಸ್ಪರ ಹೊಂದಾಣಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಬ್ಬರ ಪರಸ್ಪರ ಹೊಂದಾಣಿಕೆಯಿಂದ ಎಲ್ಲನೂ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬರ್ತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ, ಕಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ದಾಂಪತ್ಯ ವಿಚಾರದಲ್ಲಿ ನೋಡಿದ್ರೆ, ಅಂದರೆ ಮದುವೆ ಆಗಿರುವಂಥ ವಿಚಾರದಲ್ಲಿ ನೋಡಿದ್ರೆ, ಇಬ್ಬರ ಮಧ್ಯೆ ಮಧುರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಸಂತೋಷದ ವಾತಾವರಣ ಜಾಸ್ತಿ ಆಗ್ತಾ ಹೋಗುತ್ತೆ, ನಂಬಿಕೆ, ಸುಖ, ಶಾಂತಿ ಎಲ್ಲ ರೀತಿ ಕೂಡಿ ಬರ್ತಾ ಹೋಗುತ್ತೆ. ಏನೇ ಒಂದು ಭಿನ್ನಾಭಿಪ್ರಾಯ ಆಗಿರ್ಬೋದು, ಏನೇ ಒಂದು ಕೋಪಗೊಂಡು ದೂರ ಆಗಿದ್ರು ಸಹಿತ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಸಂತೋಷದ ವಾತಾವರಣ ಕೂಡ ಕುಟುಂಬದಲ್ಲಿ ಕೂಡಿ ಬರ್ತಾ ಹೋಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ, ಧನಲಾಭದ ಯೋಗ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ತುಂಬಾ ಜಾಸ್ತಿ ಇದೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಏನೇ ಒಂದು ಮಾಡಿದ್ರು ಸಹಿತ, ಏನೇ ಒಂದು ಕೆಲಸದಲ್ಲಾಗಿರ್ಬೋದು,
ಏನೇ ಒಂದು ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು, ಏನೇ ಒಂದು ಭೂ ಖರೀದಿಯಲ್ಲಿ ಆಗಿರ್ಬೋದು, ಏನೇ ಒಂದು ಮಾಡಿದ್ರೂ ಸಹಿತ ಇವರಿಗೆ ಧನ ಪ್ರಾಪ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಇದರ ಜೊತೆಗೆ ಹಳೆಯ ಸಾಲಗಳನ್ನೆಲ್ಲ ತೀರಿಸ್ತಾ ಹೋಗ್ತೀರಾ. ಹಣದ ಅರಿವು ಕೂಡ ತುಂಬ ಚೆನ್ನಾಗಿರ್ತಾ ಹೋಗುತ್ತೆ. ಇದರಿಂದ ನಿಮಗೆ ಆಸ್ತಿ ಖರೀದಿ ಮಾಡುವಂಥದ್ದಾಗಿರ್ಬೋದು, ವಾಹನ ಖರೀದಿ ಮಾಡುವಂಥದ್ದಾಗಿರ್ಬೋದು, ಎಲ್ಲ ರೀತಿ ಕೂಡಿ ಬರ್ತಾ ಹೋಗುತ್ತೆ. ಆದಷ್ಟು ನೀವು ಉಳಿತಾಯದ ಕಡೆ ಗಮನ ಹರಿಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಬಿಟ್ಟು ಏನಾದರೂ ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಗುರುವಾರ ರಾಯರ ದರ್ಶನವನ್ನು ಮಾಡಿ, ಅವರ ಆರಾಧನೆಯನ್ನು ಮಾಡಿ, ಎಲ್ಲ ರೀತಿ ಸರಿ ಹೋಗ್ತಾ ಹೋಗುತ್ತೆ. ಇನ್ನೂ ನಿಮ್ಮಲ್ಲಿ ಜಾಸ್ತಿ ಸಮಸ್ಯೆಗಳಾಗಿರ್ಬೋದು, ಕಿರಿಕಿರಿಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಗೃಹ ಕಲಹಗಳಾಗಿರ್ಬೋದು, ಮತ್ತು ಯಾರಿಗೂ ಹೇಳಲಾರ್ದಂಥ ಸಮಸ್ಯೆಗಳಾಗಿರ್ಬೋದು, ಏನೇ ಇದ್ದರೂ ಸಹಿತ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.